ಇನ್ನ ಅರ್ಧ ಗಂಟೆಯಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಸುಮಾರು ಒಂದು 100 ಮೀಟರ್ ಹಿಂದೆಗಡೆಯಿಂದ ಈ ಜಾಗಕ್ಕೆ ಎಲ್ಲ ಮಾರ್ಚ್ ಮಾಡ್ತಾರೆ. ಸೇವಾದಳದವರು ಮುಂದೆ ಬರ್ತಾರೆ. ಅವ್ರ ಹಿಂದೆ ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಜೊತೆಯಲ್ಲಿ, ರಾಹುಲ್ ಗಾಂಧಿ ಅವ್ರ ಜೊತೆಯಲ್ಲಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಎಲ್ಲ ನಮ್ಮ ಜೊತೆಯಲ್ಲಿ ಅಲ್ಲಿ ವಾಕ್ ಮಾಡಿಕೊಂಡು ಅವ್ರನ್ನ ಬರ್ತಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ಸೇವಾದಳದವರು ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಅಲ್ಲಿ ಒಂದು ನಮ್ಮ ಧ್ವಜ, ಕಾಂಗ್ರೆಸ್ ಧ್ವಜ, ಆ ಧ್ವಜವನ್ನ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾರಿಸ್ತಾರೆ. ಅದಕ್ಕೆ ಗೌರವನ ಸಲ್ಲಿಸ್ತಾರೆ. ಅದಾದ ಮೇಲೆ 3 ಗಿಡಗಳನ್ನ ಅಲ್ಲಿ ನೆಡ್ತಾರೆ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಒಂದು ರಾಹುಲ್ ಗಾಂಧಿ ಅವರು, ಒಂದು ಮುಖ್ಯಮಂತ್ರಿಗಳು 3 ಗಿಡಗಳನ್ನ ಅವರು ನೆಡ್ತಾರೆ. ಅದಾದ್ಮೇಲೆ ಒಳಗಡೆ ಹೋದ ತಕ್ಷಣ ನಾನು ಅವ್ರಿಗೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ಈ ರೇಷ್ಮೆ ಶಾಲು ನಮ್ಮ KSICದು ಕರ್ನಾಟಕ ಸಿಲ್ಕ್ ಕಾರ್ಪೊರೇಷನ್ ಮೈಸೂರಿಂದ ಏನು ನಾವು ಇದನ್ನ ತಯಾರು ಮಾಡಿಸಿದ್ದೇವೆ ಹೊಸದಾಗಿ ಸ್ಪೆಷಲ್ ಆಗಿ ಅದನ್ನ ಹಾಕಿ ಎಲ್ಲರಿಗೂ ಕೂಡ ಅವ್ರಿಗೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಕರ್ನಾಟಕದ ಪರವಾಗಿ ಅವ್ರಿಗೆ ಎಲ್ಲ ಒಂದು ಈ ಇತಿಹಾಸದ ಒಂದು ಏನು ಬೆಳಗಾವಿ ಸೆಷನ್ದು ಒಂದು ಪುಸ್ತಕವನ್ನ ಕೊಡ್ತಾ ಇದೀವಿ. ಲೋಕಲ್ ಸ್ವೀಟ್ ಕರ್ದಂಟು, ಕುಂದ, ಆಮೇಲೆ ನಮ್ಮ ಮೈಸೂರು ಸ್ಟ್ಯಾಂಡ್ ಪ್ಯಾಕೆಟ್ನ ಎಲ್ಲರಿಗೂ ಕೂಡ ಅವರವರ ಮನೆ ರೂಮ್ಗಳಿಗೆ ಅವ್ರಿಗೆ ಕಳಿಸ್ಕೊಡ್ತಾ ಇದೀವಿ. ಬ್ಯಾಗಲ್ಲೂ ಕೆಲವು ಮಾಧ್ಯಮ ಪುಸ್ತಕಗಳಿರ್ತದೆ, ಇದರ ಇತಿಹಾಸದ ಬಗ್ಗೆ ಕೆಲವು ಪುಸ್ತಕಗಳಿರ್ತದೆ. ಅದನ್ನೆಲ್ಲ ಹಾಕಿ ಅವ್ರಿಗೊಂದು ಗಿಫ್ಟ್ ಕೂಡ, ಗಿಫ್ಟ್ ಅಂತಂದ್ರೆ ಒಂದು ಮೊಮೆಂಟೋ ಇಲ್ಲಿಗೆ ಸಂಬಂಧಪಟ್ಟಂಗೆ ಅದನ್ನೆಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಅದನ್ನೆಲ್ಲ ಕೂಡ ಅವ್ರಿಗೆ ತಲುಪಿಸ್ತಾ ಇದೀವಿ. 3 ಗಂಟೆಗಳು 4 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ಇದಾದ ಮೇಲೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಕೂಡ ನಮ್ಮ ಬೆಳಗಾಂ ಕ್ಲಬ್ ನಲ್ಲಿ ಡಿನ್ನರ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಆ ಬೆಳಗಾಂ ಕ್ಲಬ್ ಅಲ್ಲಿ ಡಿನ್ನರ್ ಹೋಸ್ಟ್ ಮಾಡಿ ನಮ್ಮ ಶಾಸಕರಿಗೂ ಕರೆದಿದ್ದೀವಿ, ದೆಹಲಿಯಿಂದ ಬಂದಂತ ಎಲ್ಲ MP ಗಳಿಗೆ ಕರೆದಿದ್ದೀವಿ, ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಕರೆದಿದ್ದೀವಿ. ಡಿನ್ನರ್ ಹೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ಸುವರ್ಣಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಅನ್ವೇಲ್ ಆಗ್ತದೆ. ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸ್ಪೀಕರು, ಕೌನ್ಸಿಲ್ ಚೇರ್ಮನ್ರು, ವಿರೋಧ ಪಕ್ಷದ ನಾಯಕರುಗಳು ಅವರೆಲ್ಲ ಕೂಡ ಅದನ್ನ ನಡೆಸ್ತಾರೆ. ಅದಾದ ಮೇಲೆ ಮುಖ್ಯಮಂತ್ರಿಗಳದ್ದು ಲಂಚ್ ಇರ್ತದೆ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ. ನಮ್ಮ ಶಾಸಕರಿಗೆ ಮತ್ತು ದೆಹಲಿಯಿಂದ ಬಂದಂತ ಎಲ್ಲ ನಾಯಕರುಗಳಿಗೆ ಎಲ್ಲ ಪಕ್ಷದ ಶಾಸಕರು ಕೂಡ ಆಹ್ವಾನಿಸಿದ್ದೇವೆ. ಲಂಚ್ ಇರ್ತದೆ. ಲಂಚ್ ಆದ್ಮೇಲೆ ನಮ್ಮ ಏನು ಮಹಾತ್ಮ ಗಾಂಧಿ ನಗರ ಅಂತ ಹೇಳಿ ನಾವೇನು ಒಂದು ಹೆಸರನ್ನ ಇಟ್ಟು ಅದಕ್ಕೆ ನಾವು ಅಲ್ಲಿ ಒಂದು ದೊಡ್ಡ ಸಮಾವೇಶ ಇಟ್ಕೊಂಡಿದ್ದೀವಿ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ರ್ಯಾಲಿಯನ್ನ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ ಈ ಮಧ್ಯದಲ್ಲಿ ಸ್ಟ್ಯಾಚ್ಯೂ ಆದ್ಮೇಲೆ 3 ಗ್ರೂಪ್ ಆಗಿ, ಒಂದು ನಮ್ಮ ಸ್ಥಳೀಯ MLAಗಳಿಗೆ, ಒಂದು ರಾಷ್ಟ್ರದ ಎಲ್ಲ MP ಗಳಿಗೆ ಮತ್ತು ವರ್ಕಿಂಗ್ ಕಮಿಟಿ ಮೆಂಬರ್ಗೆ ನಮ್ಮ ಸುವರ್ಣಸೌಧ, ಗಾಂಧಿ ಸ್ಟ್ಯಾಚ್ಯೂ ಎರಡೂ ಕಾಣೋ ರೀತಿಯಲ್ಲಿ ಒಂದು ಫೋಟೋ ಸೆಷನ್ ಕೂಡ ಇಟ್ಕೊಂಡಿದ್ದೇವೆ. ಇದಾದ ಮೇಲೆ ನಮ್ಮ ಐತಿಹಾಸಿಕವಾದಂತಹ ತೀರ್ಮಾನಗಳು ಏನೇನಾಗ್ತದೆ ಅವರೆಲ್ಲ ಕೂಡ ನಿಮಗೆ ವಿಚಾರವನ್ನ ತಿಳಿಸ್ತಾರೆ. ಬಿಜೆಪಿ ನಾಯಕರು ACC ಒಂದು ದೊಡ್ಡ ಅಧಿವೇಶನದಲ್ಲಿ ಇಂಡಿಯಾ ಮ್ಯಾಪ್ ನ ವಿರೂಪಗೊಳಿಸಿದ್ದಾರೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲ್ ಅಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು. ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸ್ತದೆ. ಭಾರತವನ್ನ ರಕ್ಷಣೆ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ಈ ದೇಶದಲ್ಲಿ ಜಾತ್ಯತೀತ ಎಲ್ಲದಕ್ಕೂ ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನ ನಮ್ಮ ಪಕ್ಷ ಮಾಡ್ತದೆ.